ನಮಸ್ಕಾರ ಗೆಳೆಯರೆ, ಪಾಠಶಾಲೆ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಈ ದಿನ ಇನ್ನೊಂದು ರಿಕ್ರೂಟ್ಮೆಂಟ್ ಆಗಿದೆ. ಕೊಡಗು DCC ಬ್ಯಾಂಕ್ ಆಗಿದೆ. ಚಿಕ್ಕಮಂಗ್ಳೂರು ಆಯ್ತು, ಮಂಡ್ಯ ಆಯ್ತು, ಈಗ ಕೊಡಗಿನಲ್ಲಿ ಕಾಲ್ ಮಾಡಿದ್ದಾರೆ. 32 ಪೋಸ್ಟ್ SDA ಪೋಸ್ಟ್ ಕಾಲ್ ಆಗಿದೆ. ಅದರದ್ದು ಏಜ್ ಲಿಮಿಟ್ ಏನು, ಎಕ್ಸಾಮಿನೇಷನ್ ಪ್ಯಾಟರ್ನ್ ಹೆಂಗಿರುತ್ತೆ, ಸಿಲೆಬಸ್, ಬುಕ್ ಲಿಸ್ಟ್, ಲಾಸ್ಟ್ ಡೇಟ್ ಯಾವಾಗಿದೆ, ಕಂಪ್ಲೀಟ್ ವಿಡಿಯೋದಲ್ಲಿ ನೋಡ್ತಗೋಣ. ಯಾರೆಲ್ಲ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ, ಸಬ್ಸ್ಕ್ರೈಬ್ ಮಾಡಿ ಮತ್ತು ವಿಡಿಯೋನ ಮ್ಯಾಕ್ಸಿಮಮ್ ನಂಬರ್ ಆಫ್ ಪೀಪಲ್ ಶೇರ್ ಮಾಡಿ ಅಂತ ಹೇಳ್ತಾ ವಿಡಿಯೋ ಒಳಗಡೆ ಎಂಟರ್ ಆಗೋಣ. ನೋಟ್ಸ್ ತುಂಬಾ ಅಥೆಂಟಿಕೇಟೆಡ್ ಆಗಿದೆ. ಆಲ್ರೆಡಿ ಚಿಕ್ಕಮಂಗ್ಳೂರ್ದು ನೋಟ್ಸ್ ಪ್ರಾರಂಭ ಮಾಡಿದೀವಿ. ಚಿಕ್ಕಮಂಗ್ಳೂರು ಮತ್ತು ಕೊಡಗು ಎನಿ DCC ಬ್ಯಾಂಕ್, KMF ಎಲ್ಲ ಸಿಮಿಲರ್ ಇರುತ್ತೆ, ಎಲ್ಲ ಎಕ್ಸಾಕ್ಟ್ಲಿ ಸಿಮಿಲರ್ ಇರುತ್ತೆ, ಯಾವುದೇ ವೇರಿಯೇಷನ್ಸ್ ಇರೋದಿಲ್ಲ. ಸೊ ಚಿಕ್ಕಮಂಗ್ಳೂರ್ದನ್ನ ನೀವು ಜಸ್ಟ್ ಆ ನೋಟ್ಸ್ ಫಾಲೋ ಮಾಡಿದ್ರೆ ಇದಕ್ಕೂ ಆಗುತ್ತೆ. ಎಲ್ಲ ಒಂದೇ ಸಿಲೆಬಸ್, ಕಂಪ್ಲೀಟ್ ಒಂದೇ ಇರುತ್ತೆ. ನೋಡ್ತಾ ಹೋಗೋಣ. ಕೊಡಗು DCC ಬ್ಯಾಂಕ್ ರಿಕ್ರೂಟ್ಮೆಂಟ್ ಡೀಟೇಲ್ಸ್ ಅನಾಲಿಸಿಸ್ ಆಫ್ ಸಿಲೆಬಸ್ 32 ಪೋಸ್ಟ್ ನೋಡೋಣ. ಫಸ್ಟ್ ರೋಸ್ಟರ್ ಚೆಕ್ ಮಾಡ್ಬಿಡೋಣ. ಯಾವ ಕಾಲ ಆಗಿರೋದು 19ನೇ ತಾರೀಕು, ಶಾರ್ಟ್ ನೋಟಿಫಿಕೇಶನ್ ಮಾಡಿದ್ದಾರೆ 19ನೇ ತಾರೀಕು. ಯಾವ ಪೋಸ್ಟ್ ಮಾಡಿದ್ದಾರೆ, ಕಿರಿಯ ಸಹಾಯಕರು ಅಂದ್ರೆ SDA ಹುದ್ದೆಗೆ ಮಾಡಿದ್ದಾರೆ. ಇದ್ರದ್ದು ಪೇ ಸ್ಕೇಲ್ ಏನಿದೆ, ಹೊಸ ಪೇ ಸ್ಕೇಲ್ ಏನಿದೆಯಪ್ಪ ಅಂದ್ರೆ 30,000 ಬೇಸಿಕ್ ಫಿಕ್ಸ್ ಮಾಡಿದ್ದಾರೆ. 30,000ಗೆ HRA ಪ್ಲಸ್ DA, HRA ಹೌಸ್ ರೆಂಟ್ ಅಲೋವೆನ್ಸಸ್ ಪ್ಲಸ್ ಡಿಯರ್ನೆಸ್ ಅಲೋವೆನ್ಸಸ್ ಎರಡು ಆ್ಯಡಪ್ ಆಗುತ್ತೆ. ಸಿಟಿ ಕಾಂಪನ್ಸೇಟರಿ ಅಲೋವೆನ್ಸ್ ಬರೋದಿಲ್ಲ ಅಲ್ಲಿ. ಇವೆರಡು ಆ್ಯಡಪ್ ಆಗಿ ಒಂದು ಅಮೌಂಟ್ ಬರುತ್ತೆ. ನಾನು ಲೆಕ್ಕಾಚಾರ ಇನ್ನೊಂದು ವಿಡಿಯೋದಲ್ಲಿ ಮಾಡಾಕ್ತೀನಿ ಬೇಕಾದ್ರೆ. ಪ್ರೆಸೆಂಟ್ DA ಎಷ್ಟಿದೆ ಆ್ಯಡ್ ಮಾಡ್ಕೋಬೇಕು, ಪ್ಲಸ್ HRA ಎಷ್ಟಿದೆ, ಕೊಡಗುನಲ್ಲಿ ಎಷ್ಟಿದೆ, ಕೊಡಗು ಯಾವ ಇದಕ್ಕೆ ಬರುತ್ತೆ, ಎನ ಬಿನ ಸಿನ ಯಾವ ಸೆಕ್ಟರ್ ಬರುತ್ತೆ ನೋಡ್ಕೋಬೇಕು. ಮಾಡ್ಕೊಂಡ್ರೆ ನಿಮ್ದು ಒಂದು ಅಮೌಂಟ್ ಸಿಗುತ್ತೆ. ಇದು ಬೇಸಿಕ್ ಪ್ಲಸ್ ಇವೆಲ್ಲ ಆ್ಯಡಪ್ ಆಗ್ತಾ ಹೋಗ್ತವೆ. ಇಲ್ಲಿರ್ತಕ್ಕಂಥದ್ದು ಇನ್ಕ್ರಿಮೆಂಟ್, ಆನ್ಯುವಲ್ ಇನ್ಕ್ರಿಮೆಂಟ್ 750 ಫಿಕ್ಸ್ ಮಾಡಿದರೆ ಪರ್ ಇಯರ್ಗೆ 750 ರುಪೀಸ್ ಬೇಸಿಕ್ ಆ್ಯಡಪ್ ಆಗ್ತಾ ಹೋಗುತ್ತೆ. ಪ್ಲಸ್ HRA ಪ್ಲಸ್ DA ಜೊತೆ ಆ್ಯಡಪ್ ಆಗ್ತಾ ಹೋಗುತ್ತೆ. ಇವೆರಡು ಆ್ಯಡಪ್ ಆಗ್ತವೆ, ಅದ್ರ ಜೊತೆ ಇದು ಆ್ಯಡಪ್ ಆಗ್ತವೆ. ಇದು ಹೊಸ ಬೇಸಿಕ್ ಫಾರ್ಮ್ ಆಗ್ತಾ ಹೋಗುತ್ತೆ. ಸೊ ನೋಡ್ತಾ ಹೋಗೋಣ. ಇನ್ನು ನಮ್ಮ GM ಅಲ್ಲಿ ಎಷ್ಟು ಪೋಸ್ಟ್ ಇದಾವಪ್ಪ ಅಂದ್ರೆ 2 ಪೋಸ್ಟ್ ಇದಾವೆ. ಜನರಲ್ ಮೆರಿಟ್ ಅಲ್ಲಿ 2 ಪೋಸ್ಟ್ ಇದಾವೆ. ಮಹಿಳೆಯರಿಗೆ 5 ಪೋಸ್ಟ್ ಇದಾವೆ. ಗ್ರಾಮೀಣ ಅಭ್ಯರ್ಥಿಗಳಿಗೆ 4, ಅಂಗವಿಕಲರಿಗೆ 1, ಮಾಜಿ ಸೈನಿಕರಿಗೆ 1, ಕನ್ನಡ ಮಾಧ್ಯಮರಿಗೆ 14 ಒಂದು ಪೋಸ್ಟ್ ಇದೆ. ಒಟ್ಟು 14 ಪೋಸ್ಟ್ ಇದಾವೆ. ಇನ್ನು ನೆಕ್ಸ್ಟ್ ಪರಿಶಿಷ್ಟ ಜಾತಿಯವರಿಗೆ 1, ಮಹಿಳೆ ಅಭ್ಯರ್ಥಿಗೆ 1, ಗ್ರಾಮೀಣ ಅಭ್ಯರ್ಥಿಗಳಿಗೆ 1, ಮಹಿಳೆ ಪರಿಶಿಷ್ಟ ಜಾತಿನಲ್ಲಿ ಅಂಗವಿಕಲರಿಗೆ 1 ಇದೆ, ಅಲ್ಲಿಗೆ ಇರೋದು ಎಂಡ್ ಆಗುತ್ತೆ 5 ಪೋಸ್ಟ್. ಇನ್ನು ಪರಿಶಿಷ್ಟ ಪಂಗಡ 1 ಇದೆ, ಇತರೆ ಮಹಿಳಾ ಅಭ್ಯರ್ಥಿಗಳಿಗೆ 1 ಇದೆ, ಗ್ರಾಮೀಣ ಅಭ್ಯರ್ಥಿಗಳಿಗೆ 1 ಇದೆ, ಅಲ್ಲಿಗೆ 3 ಪೋಸ್ಟ್ಗೆ ಎಂಡ್ ಆಗುತ್ತೆ. ಇನ್ನು ಕ್ಯಾಟಗರಿ 1 ನಲ್ಲಿ ಇತರೆಗೆ 1 ಇದೆ, ಮಹಿಳಾ ಅಭ್ಯರ್ಥಿಗಳು 1 ಇದೆ, ಕ್ಲೋಸ್ ಆಗುತ್ತೆ. 2A ನಲ್ಲೂ ಅಷ್ಟೇನೆ 1 ಇದೆ, ಇತರೆ ಮಹಿಳಾ ಅಭ್ಯರ್ಥಿಗಳಿಗೆ 2 ಕೊಟ್ಟಿದ್ದಾರೆ. 2B ನಲ್ಲಿ ಇತರೆ 1 ಇದೆ, 3A ನಲ್ಲಿ ಇತರೆ 1 ಇದೆ, 3B ನಲ್ಲಿ ಇತರೆ 1 ಇದೆ. ಸೊ ಒಟ್ಟು 32 ಪೋಸ್ಟ್ ಕಾಲಾಗಿದ್ದಾವೆ. ದಯವಿಟ್ಟು ಯಾರೆಲ್ಲ ಅಪ್ಲೈ ಮಾಡಿಲ್ಲ ಚಿಕ್ಕಮಂಗ್ಳೂರು ಯಾರು ಅಪ್ಲೈ ಮಾಡಿದ್ದೀರಾ ಅವರು ಹಾಕೊಳ್ಳಿ, ಮಾಡಿಲ್ಲದೆ ಇರೋರು ಹಾಕೊಳ್ಳಿ. ಯಾವುದೇ ಕಾರಣಕ್ಕೆ ಮಿಸ್ ಮಾಡ್ಕೋಬೇಡಿ ಅಂತ ಹೇಳ್ತಾ, ನೆಕ್ಸ್ಟ್ ಅರ್ಜಿ ಸಲ್ಲಿಸಲು ಪ್ರಾರಂಭಿಕ ದಿನಾಂಕ 20/12ರಿಂದ ನೋಟಿಫಿಕೇಶನ್ ಡೀಟೇಲ್ ಆಗಿ ನಿಮ್ಮ ವೆಬ್ಸೈಟ್ ಅಲ್ಲಿ ಸಿಗುತ್ತೆ, ಅಪ್ಲೈ ಮಾಡ್ಕೊಳ್ಳಿ. ಇನ್ನು ಕೊನೆಯ ದಿನಾಂಕ 16, ಸಂಕ್ರಾಂತಿ ಆದಂತ ಮಾರನೇ ದಿನ ಫಿಕ್ಸ್ ಮಾಡಿದ್ದಾರೆ. ಎಂಡಿಂಗ್ ಡೇಟ್ 16/1ಕ್ಕೆ ಎಂಡ್ ಆಗುತ್ತೆ. ಇನ್ನು ಶುಲ್ಕ ಪಾವತಿಸಲು ಕಡೆಯ ದಿನಾಂಕ 17/1/2025 ಇದೆ. ಸೊ ಇದು ಡೀಟೇಲ್ಸ್, ಇದು ನಿಮ್ಮ ಕಂಪ್ಲೀಟ್ ಡೀಟೇಲ್ಸ್ ಆಯ್ತು. ನೆಕ್ಸ್ಟ್ ಸಿಲೆಬಸ್ ಎಂಟರ್ ಆಗೋಣ. ಏನಿರುತ್ತೆ ಸಿಲೆಬಸ್, ಕಿರಿಯ ಸಹಾಯಕರು ಅಂದ್ರೆ ಏನ್ ಸಿಲೆಬಸ್ ಕೊಟ್ಟಿರ್ತಾರೆ ನೋಡ್ತಾ ಹೋಗೋಣ. 200 ಮಾರ್ಕ್ಸ್ ಇರುತ್ತೆ. ಎಕ್ಸಾಮಿನೇಷನ್ ಪ್ಯಾಟರ್ನ್ 200 ಮಾರ್ಕ್ಸ್ ಇರುತ್ತೆ. ಕನ್ನಡ ಭಾಷೆ 50 ಮಾರ್ಕ್ಸ್ ಇರುತ್ತೆ. ಡೀಟೇಲ್ ಸಿಲೆಬಸ್ ನಾನು ಹೇಳ್ತೀನಿ. ಕನ್ನಡ ಎಷ್ಟು ಮಾರ್ಕ್ಸ್ ಇರುತ್ತೆ, 50 ಮಾರ್ಕ್ಸ್ ಇರುತ್ತೆ. ಸ್ಕೋರಿಂಗ್ 40-90 ಮಾಡ್ಬೋದು, ಆರಾಮ್ಸೆ ಮಾಡ್ಬೋದು. 49ಕ್ಕೆ ಏನು ಮೋಸ ಇಲ್ಲ, ಆರಾಮ್ಸೆ ಮಾಡ್ಬೋದು. ಅಷ್ಟು ಮೆಟೀರಿಯಲ್ ಇದೆ, ಅಷ್ಟು ಪಕ್ಕಾ ಮೆಟೀರಿಯಲ್ ಇದೆ. ಕನ್ನಡ ಆರಾಮ್ಸೆ 49 ಮಾರ್ಕ್ಸ್ ಕಣ್ಣು ಮುಚ್ಕೊಂಡು ಮಾಡ್ಬೋದು. 50 ಔಟ್ ಆಫ್ 50 ಆರಾಮ್ಸೆ ಮಾಡ್ಬೋದು, ಏನು ಸಮಸ್ಯೆ ಇಲ್ಲ. ಏನಾದ್ರು ಹೆಚ್ಚು ಕಮ್ಮಿ ಆದ್ರೆ ಒಂದು ಹೋಗುತ್ತೆ ಅಷ್ಟೇ, ಅಷ್ಟು ಅಥೆಂಟಿಕೇಟೆಡ್ ಆಗಿದೆ. ಇಂಗ್ಲಿಷ್ ಯಾರು ದೋಸ್ ಆರ್ ಇಂಗ್ಲಿಷ್ ಮೀಡಿಯಂ ಬಿಗಿನಿಂಗ್ ಇಂದ 10th ವರೆಗೂ ಯಾರು ಇಂಗ್ಲಿಷ್ ಮೀಡಿಯಂ ಓದಿದ್ದಾರೆ ಅವರು 22-23 ವರೆಗೂ ಮಾಡ್ಬೋದು, ಆರಾಮ್ಸೆ ಮಾಡ್ಬೋದು. ಅಪ್ ಟು 23 ವರೆಗೂ ಮಾಡ್ಬೋದು, ಇಂಗ್ಲಿಷ್ ಮೀಡಿಯಂ ಓದಿರೋರು ಮಾತ್ರ. ಕನ್ನಡ ಮೀಡಿಯಂ ಬೇಸಿಕ್ ಓದಿ ಇಂಗ್ಲಿಷ್ ನಾನು ಅಟೆಂಡ್ ಮಾಡ್ತೀನಿ ಅಂತಕ್ಕಂಥವ್ರು 15ರಿಂದ 18 ಸ್ಕೋರಿಂಗ್ ವರೆಗೂ ಮಾಡ್ಬೋದು, ಅಚ್ಚುಕಟ್ಟಾಗಿದೆ, ಮಾಡ್ಬೋದು, ಆರಾಮ್ಸೆ ಮಾಡ್ಬೋದು, ಏನು ಸಮಸ್ಯೆ ಇಲ್ಲ ಕನ್ನಡ ಮೀಡಿಯಂನವರು. ಇನ್ನ ಸಾಮಾನ್ಯ ಜ್ಞಾನ 20+, ಸಾಮಾನ್ಯ ಜ್ಞಾನ 20+. ನಮ್ಮ ಮನೆ ಬರ ಅಷ್ಟೇನೆ. ಕ್ವಶನ್ಸ್ ತುಂಬಾ ವಾಸ್ಟ್ ಇರುತ್ತೆ. ಜನರಲ್ ಸ್ಟಡೀಸ್ಗೂ ಜನರಲ್ ನಾಲೆಡ್ಜ್ಗೂ ತುಂಬಾ ಡಿಫರೆನ್ಸ್ ಇದೆ. GSಗೂ GKಗೂ ತುಂಬಾ ಡಿಫರೆನ್ಸ್ ಇದೆ. GKನೇ ಬೇರೆ, GSA ಬೇರೆ, GSA ಬೇರೆ, GKನೇ ಬೇರೆ. ಜನರಲ್ ಸ್ಟಡೀಸು
ನಿಮ್ಮ ಹಿಸ್ಟ್ರಿ, ಜಿಯೋಗ್ರಫಿ, ಕಾನ್ಸ್ಟಿಟ್ಯೂಷನ್, ಸೈನ್ಸ್ ಅಂಡ್ ಟೆಕ್ನಾಲಜಿ, ಎನ್ವೈರನ್ಮೆಂಟು, ನಿಮ್ಮ ಮೆಂಟಲ್ ಎಬಿಲಿಟಿ, ಇದು GS ಆಗುತ್ತೆ. ಅದರಲ್ಲಿ ಡೆಪ್ತ್ ಆಗಿ ಹೋದ್ರೆ GS ಆಗುತ್ತೆ. ಫುಲ್ ಡೆಪ್ತ್ ಆಗಿ ಹೋದ್ರೆ GS ಆಗುತ್ತೆ. ಅದೇ ನಿಮ್ಮ GK ಅಂದ್ರೆ ಯಾವುದೇ ಕಾರಣಕ್ಕೂ ಅದು ಬರೋದಿಲ್ಲ. ಇದಕ್ಕೆ ಬೇರೆ ಆದಂತ ಇದೆ. ನಿಮ್ಮ ಕನ್ನಡದ ಮೊದಲುಗಳು, ಪ್ರಥಮಗಳು, ಆಮೇಲೆ ಕ್ರೀಡಾ ಇವು ಬರ್ತಾವಲ್ಲ, ಏನು ವರ್ಡ್ಸ್ ಕಾಯಿನ್ ಆಗಿರ್ತಕ್ಕಂಥವು, ಅವಾರ್ಡ್ಸು, ಈ ತರ ಸೀರೀಸ್ ಹೋಗುತ್ತೆ. ಈ ತರದವೇ ಒಂದಷ್ಟು ಸೀರೀಸ್ ಇದಾವೆ. ಅದಷ್ಟು ಮಾತ್ರ ಓದ್ಕೋಬೇಕು. ಒಂದು ದೊಡ್ಡ ಲಿಸ್ಟೇ ಇದೆ. GKದು ಒಂದು ದೊಡ್ಡ ಲಿಸ್ಟೇ ಇದೆ. ಅದು ಕೊಡ್ತೀನಿ. ಸೊ ಸುಮಾರು ಅಪ್ಲೋಡ್ ಆಗ್ತಾ ಇದಾವೆ. ಮೆಟೀರಿಯಲ್ ರೆಡಿ ಇದೆ. GK ಮೆಟೀರಿಯಲ್ ಕಂಪ್ಲೀಟ್ ರೆಡಿ ಇದೆ. ಅಪ್ಲೋಡ್ ಮಾಡ್ತಾ ಹೋಗ್ತೀವಿ. ಅದನ್ನಷ್ಟೇ ಓದ್ಕೋಬೇಕು. GK ಅಂದ್ರೆ ಅದಷ್ಟೇ ಕೇಳ್ತಾರೆ. GS ಓದ್ಕೊಂಡು ಹೋಗಿ ಏನಾದ್ರು GK ಅಟೆಂಡ್ ಮಾಡ್ತೀವಿ ಅಂದ್ರೆ ಆಗೋ ಕತೆ ಇಲ್ಲ. GS ಇರೋ ಕಡೆ ಹೋಗಿ ಏನಾದ್ರು GK ಹೋಗಿ ಅಟೆಂಡ್ ಮಾಡ್ತೀವಿ ಅಂದ್ರೆ ಅದು ಆಗೋ ಕತೆ ಇಲ್ಲ. ನಿಮ್ಮ GK ಎಲ್ಲ ಎಕ್ಸಾಮ್ಸ್ಗೂ ಆಗುತ್ತೆ. ಪ್ರತಿಯೊಂದು ಎಕ್ಸಾಮ್ಸ್ಗೂ ಆಗುತ್ತೆ. GK ಪ್ರತಿಯೊಂದು ಎಕ್ಸಾಮ್ಸ್ಗೂ ಓದ್ಲೇಬೇಕು. ನಿಮ್ಮ KS ಇಂದ ಹಿಡಿದು PC ವರ್ಗುನು GK ಪ್ರತಿ ಎಕ್ಸಾಮ್ಸ್ ಅಲ್ಲೂ 5 ಇಂದ 10 ಮಾರ್ಕ್ಸ್ ಕೇಳ್ತಾರೆ. ಅದ್ ಹೇಳ್ತೀನಿ ಯಾವ್ಯಾವು ಏನೇನು ಅಂತ. ಇನ್ನ ಕೋಆಪರೇಟಿವ್ ನೋಡ್ತಾ ಹೋಗೋದಾದ್ರೆ 50 ಮಾರ್ಕ್ಸ್ ಇರುತ್ತೆ. ಹೇಳ್ತೀನಿ ಅದು ಡೀಟೇಲ್ ಸಿಲೆಬಸ್ ಇದೆ. 50 ಮಾರ್ಕ್ಸ್ ಇರುತ್ತೆ. ಇನ್ನ ನಿಮ್ಮ ಕಾನ್ಸ್ಟಿಟ್ಯೂಷನ್ 25 ಮಾರ್ಕ್ಸ್ ಇರುತ್ತೆ. 25 ಮಾರ್ಕ್ಸ್ ಇರುತ್ತೆ. ಯಾವ ತರ ಎತ್ಕೋಬೇಕು? ಕಾನ್ಸ್ಟಿಟ್ಯೂಷನ್ 25ಕ್ಕೆ 25 ಆರಾಮಾಗಿ ಅಟೆಂಡ್ ಮಾಡ್ಬೋದು. ಯಾವುದೇ ಸಮಸ್ಯೆ ಇಲ್ದಂಗೆ ಔಟ್ ಹೊಡಿಬೋದು. ಹೇಳ್ತೀನಿ ಕಾನ್ಸ್ಟಿಟ್ಯೂಷನ್ ಯಾವ ತರ ಅಂತ. ಇನ್ನ ನಿಮ್ಮ ಕೋಆಪರೇಟಿವ್ ನೋಡ್ತಾ ಹೋಗೋದಾದ್ರೆ 50ಗೆ ಏನಿಲ್ಲ ಅಂದ್ರೂ 48 ಮಾರ್ಕ್ಸ್ ವರ್ಗೂ ತಗೋಬಹುದು. ಅಚ್ಚುಕಟ್ಟಾಗಿ ಓದಿದ್ರೆ 48 ಮಾರ್ಕ್ಸ್ ವರ್ಗೂ ತಗೋಬಹುದು. ಹೆಂಗೆ ಅಂತ ಹೇಳ್ತೀನಿ. ಇನ್ನ ನಿಮ್ಮ ಕೋಆಪರೇಟಿವ್ ಬ್ಯಾಂಕ್ ಸಂಬಂಧಪಟ್ಟಂಗೆ ಬ್ಯಾಂಕಿಂಗ್ ಚಟುವಟಿಕೆಗಳು ಅಂತ ಬರ್ತವೆ. 25 ಅಟ್ಲೀಸ್ಟ್ ಒಂದು 20 ಆದ್ರೂ ಆರಾಮಾಗಿ ತಗೋಬಹುದು. 160 ಪ್ಲಸ್ ಸ್ಕೋರಿಂಗ್ ಆಯ್ತು ಅಂದ್ರೆ ಕಂಪ್ಲೀಟ್ ಸೇಫ್ ಆಗಿರ್ತೀರಾ. ಕಂಪ್ಲೀಟ್ಲಿ ಸೇಫರ್ ಸೈಡ್ ಇರ್ತೀರಾ. ಯಾವುದೇ ರೀತಿ ಸಮಸ್ಯೆ ಇಲ್ಲ. ಮಹಿಳಾ ಕ್ಯಾಟಗರಿ ಇರ್ತಕ್ಕಂಥವ್ರಿಗೆ ಕಮ್ಮಿ ಆದ್ರೂ ಸಾಕಾಗುತ್ತೆ. ನಾನು ಇದು ಹೇಳಿ ಹುಡುಗರಿಗೆ 160 150 ಪ್ಲಸ್ ಇದ್ರೂ ಸಾಕು. ಮತ್ತಾಗೇನ್ ಹೇಳ್ತೀನಿ, ಡಿಪೆಂಡ್ಸ್ ಆನ್ ಪೇಪರ್ ಏನಾದ್ರು ಸುಲಭವಾಗಿ ಬಂತು ಅಂದ್ರೆ 160 ಪ್ಲಸ್ ಬೇಕಾಗುತ್ತೆ. ಪೇಪರ್ ಏನಾದ್ರು ಟಫ್ ಆಯ್ತು ಅಂದ್ರೆ ಕಟ್ ಆಫ್ ಇಳಿತಾ ಬರುತ್ತೆ. ಮಹಿಳೆಯರಿಗೆ 150 ರೇಂಜ್ ತೆಗೆದ್ರೆ ಸಾಕಾಗುತ್ತೆ. 150 ರೇಂಜ್. ನಾನು ಹೇಳ್ತಾ ಇದ್ದು ಡಿಪೆಂಡ್ಸ್ ಆನ್ ಪೇಪರ್ ಅನ್ನೋ ವರ್ಡ್ ಯೂಸ್ ಮಾಡಿದೀನಿ. ಪೇಪರ್ ಟಫ್ನೆಸ್ ಜಾಸ್ತಿ ಆಯ್ತು ಅಂದ್ರೆ ಕಟ್ ಆಫ್ ಇಳಿತಾ ಬರುತ್ತೆ. ಪೇಪರ್ ಏನಾದ್ರು ಈಸಿ ಆಯ್ತು ಅಂದ್ರೆ ಕಟ್ ಆಫ್ ಏರ್ತಾ ಬರುತ್ತೆ. ದಿಸ್ ಇಸ್ ದಿ ರೂಲ್. ಸೊ ಇಂಗ್ಲಿಷ್ ಸಿಲೆಬಸ್ ನೋಡ್ತಾ ಹೋಗೋಣ. ಇಂಗ್ಲಿಷ್ ಸಿಲೆಬಸ್ ಒಂದೊಂದೇ ಸಾಲ್ವ್ ಮಾಡ್ಕೊಂಡು ಹೋಗ್ಬೇಕು. ಯಾವ ರೀತಿ ಮಾಡ್ಕೊಂಡು ಹೋಗ್ಬೋದಪ್ಪ ಅಂದ್ರೆ ಸಿನೋನಿಮ್ಸ್, ಆಟೋನಿಮ್ಸ್. ಫಸ್ಟ್ ಹಾಫ್ ಅಲ್ಲಿ ಸಿನೋನಿಮ್ಸ್, ಆಟೋನಿಮ್ಸ್. ನೆಕ್ಸ್ಟ್ ಹಾಗೆ ಕೆಳಗಡೆ ಬಂದ್ರೆ ಒನ್ ವರ್ಡ್ ಸಬ್ಸ್ಟಿಟ್ಯೂಷನ್. ಹಂಗೆ ಕೆಳಗಡೆ ಬಂದ್ರೆ ಇಲ್ಲಿ ಒಂದ್ ನಿಮಿಷ, ಇಡಿಯಮ್ಸ್, ಫ್ರೇಸಸ್, ಸ್ಪೆಲ್ಲಿಂಗ್ ಟೆಸ್ಟ್. ಫಸ್ಟ್ ಹಾಫ್ ಅಲ್ಲಿ ಇದನ್ನ ತಗೊಳ್ರಿ. ಆಟೋನಿಮ್ಸ್ 10, ಸಿನೋನಿಮ್ಸ್ 10, ಒನ್ ವರ್ಡ್ ಸಬ್ಸ್ಟಿಟ್ಯೂಷನ್ 10, ಇಡಿಯಮ್ಸ್, ಫ್ರೇಸಸ್ 10, ಸ್ಪೆಲ್ಲಿಂಗ್ ಟೆಸ್ಟ್ 10. ಬಿಗಿನಿಂಗ್ ಅಲ್ಲಿ ಪ್ರತಿದಿನ ಬೆಳಗ್ಗೆ ಯಾವ ವರ್ಡ್ ಪ್ರಾಕ್ಟೀಸ್ ಮಾಡಿದ್ರು ಸಂಜೆನೂ ಅದೇ ವರ್ಡ್ ಪ್ರಾಕ್ಟೀಸ್ ಮಾಡ್ರಿ. ಕನ್ನಡ ಮೀಡಿಯಂ ಸ್ಟೂಡೆಂಟ್ಸ್ ನಾನು ಹೇಳ್ತಾ ಇರೋದು. ಇಂಗ್ಲಿಷ್ ಮೀಡಿಯಂನವ್ರು ಇನ್ನೂ ಸ್ವಲ್ಪ ಜಾಸ್ತಿ ಮಾಡ್ಬೋದು, ಸಮಸ್ಯೆ ಏನಿಲ್ಲ. ಕನ್ನಡ ಮೀಡಿಯಂನವ್ರು ಮಾತ್ರ ಇದೇ ಫಾರ್ಮೆಟ್ನೇ ಫಾಲೋ ಮಾಡಿ, ವರ್ಕೌಟ್ ಆಗುತ್ತೆ. ಸಿನೋನಿಮ್ಸ್ 10 ಬಿಡ್ತಾ ಇರ್ತೀವಿ ನಾವು. ಇಂಪಾರ್ಟೆಂಟ್ ರಿಪೀಟೆಡ್ ಕ್ವಶನ್ಸ್, ನಿಮ್ಮ ಓಲ್ಡ್ ಕ್ವಶನ್ ಪೇಪರ್ಸ್, ತುಂಬಾ ಓಲ್ಡ್ 1991 ಇಂದ ಇಲ್ಲಿವರೆಗೂ ಸೆಂಟ್ರಲ್ ಸಿಲೆಬಸ್ ಅಲ್ಲಿ ಆಗಿರ್ತಕ್ಕಂಥವು, ಸೆಂಟ್ರಲ್ ಸ್ಟೇಟ್ ಅಲ್ಲಿ ಆಗಿರ್ತಕ್ಕಂಥ ಎಲ್ಲಾನು ಎತ್ಕೋಬೇಕು. ಪ್ರತಿಯೊಂದು ಎತ್ಕೊಂಡು ಆಂಟೋನಿಮ್ಸ್, ಸಿನೋನಿಮ್ಸ್, ಒನ್ ವರ್ಡ್, ಇಡಿಯಮ್ಸ್, ಫ್ರೇಸಸ್, ಸ್ಪೆಲ್ಲಿಂಗ್ ಟೆಸ್ಟ್ ಇಷ್ಟನ್ನು ರೆಡಿ ಮಾಡ್ಕೊಂಡ್ರೆ ನೀಟಾಗಿ ಪ್ರತಿದಿನ 10 ಪ್ರಾಕ್ಟೀಸ್ ಮಾಡಬೇಕು. ಪ್ರತಿದಿನ 10 ಪ್ರಾಕ್ಟೀಸ್ ಮಾಡ್ಕೊಂಡು ಹೊಂಟೋದ್ರೆ ಮಿಸ್ ಇಲ್ದಂಗೆ ಅವೇ ಬಂದಿರ್ತವೆ. ಯಾವುದೇ ಅನುಮಾನ ಬೇಡ, ಅವೇ ಬಂದಿರ್ತವೆ. ಫಸ್ಟ್ ಹಾಫ್ ಅಲ್ಲಿ ಇದು ಮುಗಿಸ್ಕೊಂಡಾದ ನಂತರದಲ್ಲಿ ಏನ್ ಮಾಡ್ಬೇಕಪ್ಪ ಅಂದ್ರೆ ಆಕ್ಟಿವ್ ವೈಸ್, ಪಾಸಿವ್ ವೈಸ್, ಡೈರೆಕ್ಟ್ ಸ್ಪೀಚ್, ಇಂಡೈರೆಕ್ಟ್ ಸ್ಪೀಚ್, ಆಮೇಲೆ ವರ್ಡ್ಸ್ ಫಾರ್ಮೇಶನ್, ಇನ್ನು ಯಾವ್ಯಾವ ಇದಾವೆ, ಸ್ಪಾಟಿಂಗ್ ಎರರ್ಸ್ ಆಗಿರ್ಬೋದು, ನಿಮ್ಮ ಯಾವುದು ಇಂಪಾರ್ಟೆಂಟ್ ಫಸ್ಟ್ ಇದು ಮುಗಿಸ್ಕೊಳ್ರಿ ಹೇಳ್ತೀನಿ. ಫಸ್ಟ್ ಇಷ್ಟು ಕವರ್ ಅಪ್ ಆಯ್ತು ಅಂದ್ರೆ ನೆಕ್ಸ್ಟ್ ಆಕ್ಟಿವ್ ವೈಸ್, ಪ್ಯಾಸಿವ್ ವೈಸ್ ಇಂಪಾರ್ಟೆಂಟ್ ಆಗುತ್ತೆ. ಪ್ಯಾಸೇಜ್ ಇರುತ್ತೆ, ಈ ಜೊತೆನಲ್ಲಿ ಪ್ಯಾಸೇಜ್ ಇಂಗ್ಲಿಷ್ ನಲ್ಲಿ ಪ್ಯಾಸೇಜ್ ಇರುತ್ತೆ. ಅದಲ್ಲದೆ ಇನ್ ಮಿಕ್ಕಿದ್ ಏನ್ ಇಂಪಾರ್ಟೆಂಟ್ ಇದೆ ಚೆಕ್ ಮಾಡಿ. ಸ್ಪಾಟಿಂಗ್ ಎರರ್ಸ್ ಇರುತ್ತೆ. ಇದಾದ್ಮೇಲೆ ಗ್ರಾಮರ್ ಇರುತ್ತೆ. ಲಾಸ್ಟ್ ಅಲ್ಲಿ ಗ್ರಾಮರ್ ಇರುತ್ತೆ. ಪ್ಯೂರ್ ಗ್ರಾಮರ್ ಇರುತ್ತೆ. ಗ್ರಾಮರ್ ಇಂಪಾರ್ಟೆಂಟ್ ಆಗುತ್ತೆ. ಪ್ಯೂರ್ ಗ್ರಾಮರ್ ಇರುತ್ತೆ. ಗ್ರಾಮರ್ನ ನಾನು ಮಾಡಿಸ್ತೀನಿ ಸಿಂಪಲ್ ಆಗಿ. ಸೊ ಇದು ಇಂಗ್ಲಿಷ್ ಸಿಲೆಬಸ್. ಇದಲ್ಲದೆ ಗ್ರಾಮರ್ ಇರುತ್ತೆ, ಪ್ಯೂರ್ ಗ್ರಾಮರ್ ಇರುತ್ತೆ. ಅದಷ್ಟು ನೋಡ್ಕೊಂಡ್ರೆ ಸಾಕಾಗುತ್ತೆ. ಇನ್ನು ನಿಮ್ಮ ಕೋಆಪರೇಟಿವ್ ನೋಡ್ತಾ ಹೋದಾದ್ರೆ 50 ಮಾರ್ಕ್ಸ್ ಇರುತ್ತೆ. ಬೇರೆ ಎಲ್ಲ ಎಕ್ಸಾಮ್ಸ್ಗೂ 5 ಮಾರ್ಕ್ಸ್ ಇರುತ್ತೆ. ಬೇರೆ ಯಾವುದೇ ಎಕ್ಸಾಮ್ಸ್ ತಗೊಂಡ್ರು ನೀವು KPSC ಆಗಲಿ, KE ಆಗಲಿ 5 ಮಾರ್ಕ್ಸ್ ಕಂಪಲ್ಸರಿ ಇದೆ. ಇವಾಗ ನಿಮ್ಮ ಕೋಆಪರೇಟಿವ್ 50 ಮಾರ್ಕ್ಸ್ ಇರುತ್ತೆ. ಓದುವ ಮೆಥಡ್ ಆಧುನಿಕ ಸಹಕಾರ ಚಳುವಳಿ ಉಗಮ.
ಶಿಕ್ಷಣ, ಸಹಕಾರಿ ಶಿಕ್ಷಣ ತರಬೇತಿ ಮತ್ತು ಪ್ರಚಾರ, ಸಹಕಾರಿ ಸಂಘಗಳ ವಿಧ, ಇವೆಲ್ಲ ಚಾಪ್ಟರ್ಸ್. ಓದೋ ವಿಧ ಹೆಂಗೆ ಅಂತ ಹೇಳ್ತೀನಿ ನೋಡ್ರಿ. ಕೃಷಿ ಮತ್ತು ಪತ್ತಿನ ಸಹಕಾರಿ ಸಂಘಗಳು, ಬ್ಯಾಂಕಿಂಗ್ ಟಿಪ್ಪಣಿಗಳು, 97ನೇ ತಿದ್ದುಪಡಿ, ಇವೆಲ್ಲ ಇಂಪಾರ್ಟೆಂಟ್. ಲೆಕ್ಕ ಪರಿಶೋಧನೆ ಇಲ್ಲಿಂದ ಬರುತ್ತೆ. ಭಾರತದಲ್ಲಿ ಸಹಕಾರಿ ಸಂಘದ ಉಗಮ ಹೆಂಗಾಯ್ತು ಅಂತ. ಇನ್ನು ಸಾಮಾನ್ಯ ಬ್ಯಾಂಕಿಂಗು, ಸಹಕಾರ ವಿಷಯಕ್ಕೆ ಸಂಬಂಧಿಸಿದಂತ ಪ್ರಶ್ನೆಗಳು ಅಲ್ಪಾವಧಿ ಕ್ಷೇತ್ರಕ್ಕೆ ಮತ್ತು ದೀರ್ಘಾವಧಿ ಕ್ಷೇತ್ರಕ್ಕೆ. ಇನ್ನು ಸಹಕಾರ ಬ್ಯಾಂಕಿಂಗು, ಇನ್ 59 ಕಾಯ್ದೆ. ಇವಿಷ್ಟು ಓದಬೇಕಾಗಿರ್ತಕ್ಕಂಥದ್ದು. ಕೋಆಪರೇಟಿವ್ ನಲ್ಲಿ ಇಷ್ಟು ಸಿಲೆಬಸ್ ಕವರ್ ಮಾಡಬೇಕು. ಹೆಂಗ್ ಕವರ್ ಮಾಡ್ಬೇಕಪ್ಪ ಅಂದ್ರೆ, ಫಸ್ಟ್ ಚಾಪ್ಟರ್ ಬರಬೇಕು. ಫಸ್ಟ್ ಚಾಪ್ಟರ್ ಆಧುನಿಕ ಚಳವಳಿಯ ಉಗಮ ಅಂತ ತಗೋಬೇಕು. ಫಸ್ಟ್ ಚಾಪ್ಟರ್ ಇದಂತ ಎತ್ಕೋಬೇಕು. ಇದನ್ನ ಎತ್ಕೊಂಡು ಥಿಯರಿಟಿಕಲ್ ನೋಟ್ಸ್ ಫಸ್ಟ್ ನೋಡ್ಬೇಕು. ಫಸ್ಟ್ ಥಿಯರಿನ ಮುಗಿಸ್ಕೋಬೇಕು. ಕಂಪ್ಲೀಟ್ ಆಗಿ ಥಿಯರಿ ಫಸ್ಟ್ ಓದಬೇಕು. ಥಿಯರಿ ಓದಿದ ನಂತರದಲ್ಲಿ ಅದಕ್ಕೆ ಸಂಬಂಧಪಟ್ಟಂತ ಕ್ವಶನ್ ಆನ್ಸರ್ಸ್ ಬರ್ತವೆ. ಅದಕ್ಕೆ ಸಂಬಂಧಪಟ್ಟಂತ ಮಲ್ಟಿಪಲ್ ಚಾಯ್ಸ್ ಕ್ವಶನ್ ಆನ್ಸರ್ಸ್ ಬರ್ತವೆ. ಅವು ಎಷ್ಟು ಸಾಧ್ಯನೋ ಸುಮಾರು ಮಲ್ಟಿಪಲ್ ಚಾಯ್ಸ್ ಕ್ವಶನ್ ಆನ್ಸರ್ಸ್ ಒಂದು 2000 ಕ್ವಶನ್ ಆನ್ಸರ್ಸ್ ಮಾಡಿ ಇಟ್ಕೊಂಡಿದ್ರೆ ತುಂಬಾ ಒಳ್ಳೇದು. 2000 ಕ್ವಶನ್ ಆನ್ಸರ್ಸ್ ನನ್ನ ಹತ್ರ ಇದಾವೆ. ಅಥೆಂಟಿಕೇಟೆಡ್ ಆಗಿದಾವೆ, ಪಕ್ಕಾ ಇದಾವೆ. ಅಥೆಂಟಿಕೇಟೆಡ್ ನೋಟ್ಸ್ ಇದೆ. ಇದು ಸಂಬಂಧಪಟ್ಟಿದ್ದು 2000 ಕ್ವಶನ್ ಆನ್ಸರ್ಸ್ ರೆಡಿ ಇದಾವೆ. ರೆಡಿ ಮೆಟೀರಿಯಲ್ ಇದೆ. ಇದೇ ಸಿಲೆಬಸ್ ಸಂಬಂಧಪಟ್ಟಂಗೆ ಪ್ರತಿ ಒಂದು ಚಾಪ್ಟರ್ ಥಿಯರಿಟಿಕಲ್ ಆಗಿ ಓದಬೇಕು. ಕಂಪ್ಲೀಟ್ ಆಗಿ ಮಾರ್ಕ್ ಮಾಡ್ಕೊಂಡು ತದನಂತರದಲ್ಲಿ ಸಂಬಂಧಪಟ್ಟಂತ ಕ್ವಶನ್ ಆನ್ಸರ್ಸ್ ನ ಸಾಲ್ವ್ ಮಾಡಬೇಕು. 2ನೇ ಚಾಪ್ಟರ್ಗೆ ಹೋಗ್ಬೇಕು. ಥಿಯರಿಟಿಕಲ್ ಆಗಿ ಹೋಗ್ಬೇಕು. ಸಂಬಂಧಪಟ್ಟಂತ ಕ್ವಶನ್ ಆನ್ಸರ್ ಸಾಲ್ವ್ ಮಾಡ್ಬೇಕು. ಇದೇ ತರ ಕಂಪ್ಲೀಟ್ ಸಿಲೆಬಸ್ ನ ಮುಗಿಸ್ಕೊಂಡ್ ಬರ್ಬೇಕು. ಟೋಟಲ್ ಆಗಿ ಈ ಥಿಯರಿಟಿಕಲ್ ವೇನಲ್ಲೂ ಮುಗ್ದಿರ್ಬೇಕು, ನಿಮ್ಮ ಕ್ವಶನ್ ಆನ್ಸರ್ಸ್ ಅಲ್ಲೂ ಮುಗ್ದಿರ್ಬೇಕು. ಟೋಟಲ್ ಆಗಿ 2000 ಕ್ವಶನ್ ಆನ್ಸರ್ಸ್ ನ ಮಿನಿಮಮ್ ಒಂದು 2000 ಕ್ವಶನ್ ಆನ್ಸರ್ಸ್ ನ ಸಾಲ್ವ್ ಮಾಡಿ ಕಂಪ್ಲೀಟ್ ಆಗಿ ಬಹೆಟ್ ಮಾಡಿದ ರೀತಿಯಲ್ಲಿ ಇಟ್ಕೊಂಡಿರ್ಬೇಕು. ಪ್ಲಸ್ ಈ ಸಹಕಾರಿ ಸಂಘದ ಕಾಯ್ದೆ ಇದೆಯಲ್ಲ 59 and 60, ಈ 59 ತುಂಬಾ ಇಂಪಾರ್ಟೆಂಟ್. 59 ಅಲ್ಲಿ ಇಂಪಾರ್ಟೆಂಟ್ ಪ್ರಕರಣಗಳು ಅಂತ ಬರ್ತವೆ. ಪ್ರಕರಣಗಳಲ್ಲಿ ಇಂಪಾರ್ಟೆಂಟ್. ಎಲ್ಲ ಓದಕ್ ಹೋಗ್ಬಾರ್ದು, ಎಲ್ಲ ಓದಕ್ ಆಗೋದು ಇಲ್ಲ. ಅದು ಬುಕ್, ಅದು ದೊಡ್ಡ ಗ್ರಂಥ ಇದ್ದಂಗಿದೆ. ಆ ಪ್ರಕರಣಗಳಲ್ಲಿ ಒಂದು 5-6 ಮಾರ್ಕ್ಸ್ ಗ್ಯಾರಂಟಿ ತೆಗೆದಿರ್ತಾರೆ. ಆ 5-6 ಮಾರ್ಕ್ಸ್ ನ ನೀಟಾಗಿ ಯಾವ್ಯಾವ ಇಂಪಾರ್ಟೆಂಟ್ ಅಷ್ಟು ಮಾತ್ರ ನೋಡ್ಕೊಂಡು ಹೋಗ್ಬೇಕು. ಅದಾದ ನಂತರದಲ್ಲಿ ಸಹಕಾರ ಬ್ಯಾಂಕಿಂಗ್ ಇರುತ್ತೆ. ಈ ವಿಶ್ವದಲ್ಲಿ ಯಾವ ರೀತಿ ಉಗಮ ಆಯಿತು, ವಿಶ್ವದಲ್ಲಿ ಯಾವ ರೀತಿ ಯಾರಿಂದ ಉಗಮ ಆಯಿತು, ಎಲ್ಲಿಂದ ಉಗಮ ಆಯಿತು, ಎಷ್ಟನೇ ಇಸ್ವಿಲಿ ಉಗಮ ಆಯಿತು, ಅಲ್ಲಿಂದ ಭಾರತಕ್ಕೆ ಹೆಂಗ್ ಬಂತು, ಭಾರತದಲ್ಲಿ ಸಹಕಾರ ಚಳವಳಿ ಉಗಮ ಯಾರಿಂದ ಆಯ್ತು, ಹೆಂಗಾಯ್ತು, ಬ್ರಿಟಿಷರ್ಸ್ ಯಾವ ರೀತಿ ಸಪೋರ್ಟ್ ಮಾಡಿದ್ರು, ಯಾವ್ಯಾವ ಕಮಿಟಿಗಳು ಸ್ಥಾಪನೆ ಆಗಿದ್ದೋ, ಈ ಆರಂಭಿಕ ಬೆಳವಣಿಗೆ ಅಂದ್ರೆ ಇದೇನೇನೇನೆ, ಇದಿಷ್ಟು ಫುಲ್ ಡೀಟೇಲ್ಸ್ ಗೊತ್ತಿರಬೇಕು. 1904ರಲ್ಲಿ ಏನಾಯ್ತು, 1912ರಲ್ಲಿ ಏನಾಯ್ತು, 1914ರಲ್ಲಿ ಏನಾಯ್ತು, 1944ರಲ್ಲಿ ಏನಾಯ್ತು, 1945ರಲ್ಲಿ ಏನಾಯ್ತು, ಇವೆಲ್ಲ ಆಗಿರೋದೇ ನಾನು ಹೇಳ್ತಾ ಇರೋದು. ಆಗಿರೋದೇ ವಿಡಿಯೋ ಲೆಂತಿ ಆಗುತ್ತೆ, ಅದಕ್ಕೆ ಹೇಳ್ತಾ ಇಲ್ಲ ಅಷ್ಟೇನೆ. ಇವೆಲ್ಲ ಇಸ್ವಿಗಳು ಆಗಿರೋಂಥವೇನೇನೆ, ಯಾವ್ಯಾವ ಕಮಿಟಿಗಳು ಫಾರ್ಮೇಷನ್ ಆಗಿದ್ದು, ಯಾವ್ಯಾವ ಕಮಿಟಿಗಳು ಏನೇನು ರಿಪೋರ್ಟ್ ಕೊಟ್ಟು ಅದ್ರ ಇಂಪ್ಯಾಕ್ಟ್ ಏನಾಯ್ತು, ಭಾರತದ ಮೇಲೆ ಇಂಪ್ಯಾಕ್ಟ್ ಏನಾಯ್ತು, ಕೋಆಪರೇಟಿವ್ ಡೆವಲಪ್ಮೆಂಟ್ ಯಾವ ತರ ಆಯ್ತು, ಇದಿಷ್ಟು ಡೀಟೇಲ್ಸ್ ಗೊತ್ತಿರಬೇಕು. ಪ್ರತಿಯೊಂದು ಗೊತ್ತಿರಬೇಕು. 2000 ಕ್ವಶನ್ ಆನ್ಸರ್ಸ್ ನ ಕಂಪ್ಲೀಟ್ ಆಗಿ ಸಾಲ್ವ್ ಮಾಡಿ ಇಟ್ಕೊಂಡ್ರೆ ನಿಮ್ಮ ಇದರಲ್ಲಿ 46-47 ಮಾರ್ಕ್ಸ್ ಆರಾಮಾಗಿ ತೆಗಿಬಹುದು. ಇನ್ನೂ ಸ್ವಲ್ಪ ಹಣೆ ಬರ ಕೈ ಹಿಡಿತು ಅಂದ್ರೆ 48 ಸ್ಕೋರಿಂಗ್ ವರೆಗೂ ಹೋಗ್ಬೋದು, 48 ವರೆಗೂ ಹೋಗ್ಬೋದು, 46 ವರೆಗೂ ಏನು ಸಮಸ್ಯೆ ಇಲ್ಲ. ಮುಂದೊಂದು ಹಣೆ ಬರ ಅಷ್ಟೇನೆ. ನೆಕ್ಸ್ಟ್ ನೋಡ್ತಾ ಹೋಗೋಣ. ಕನ್ನಡ ನೋಡ್ತಾ ಹೋಗೋದಾದ್ರೆ, ಕನ್ನಡ ಏನಿಲ್ಲ ಅಂದ್ರೂ ನಮ್ಮ ಹತ್ರ ಇರೋ ಮೆಟೀರಿಯಲ್ ಅಲ್ಲಿ 49 ಮಾರ್ಕ್ಸ್ ಆರಾಮಾಗಿ ತಗೋಬಹುದು. 49 ಮಾರ್ಕ್ಸ್ ಆರಾಮ್ಸೆ ತಗೋಬಹುದು, ಯಾವುದೇ ರೀತಿ ಸಮಸ್ಯೆ ಇಲ್ದಂಗೆ. ಯಾವ್ದ್ರಲ್ಲಾರು ಒಂದು ಹೋಗೋ ಚಾನ್ಸಸ್ ಇರುತ್ತೆ. ಅಚ್ಚುಕಟ್ಟಾಗಿ ಓದಿರ್ಬೇಕು, ತುಂಬಾ ಪರ್ಟಿಕ್ಯುಲರ್ ಆಗಿ ಓದಿರ್ಬೇಕು. ಯಾವುದೇ ಒಂದೇ ಒಂದು ಸಣ್ಣ ಇದನ್ನು ಬಿಡೋಂತ ಪ್ರಶ್ನೆ ಇಲ್ಲ. ಅಷ್ಟು ನೀಟಾಗಿ ಓದಿರ್ಬೇಕು. ಯಾವ್ದಾವ್ದಪ್ಪ ಅಂದ್ರೆ ನೋಡ್ತಾ ಹೋಗೋಣ. ಫಸ್ಟ್ ವರ್ಣಮಾಲೆ ತಗೋಬೇಕು. ವರ್ಣಮಾಲೆ ಎಷ್ಟಿದಾವೆ? 49 ಇದಾವೆ. ಯಾವುದು ಸ್ವರಗಳು, ಯಾವುದು ವ್ಯಂಜನಗಳು, ಯಾವುದು ಯೋಗವಾಹಕಗಳು, ಯಾವುದು ಸ್ವರಗಳಲ್ಲಿ ಎಷ್ಟು ಟೈಪ್ ಇದಾವೆ, ವ್ಯಂಜನಗಳಲ್ಲಿ ಎಷ್ಟು ಟೈಪ್ ಇದಾವೆ, ಯಾವ್ಯಾವ ಸ್ವರಗಳು ಎಲ್ಲೆಲ್ಲಿ ಹುಟ್ಟುತ್ತವೆ, ವರ್ಣೋತ್ಪತ್ತಿ ಸ್ಥಾನಗಳು ಅಂತಿದಾವಲ್ಲ ಅವೇನೇನೆ. ಇದಕ್ಕೆಲ್ಲ ಕೋಡಿಂಗ್ಸ್ ಇರುತ್ತೆ. ಪ್ರತಿಯೊಂದನ್ನು ಡೀಟೈಲ್ ಆಗಿ ನೋಡ್ತಾ ಹೋಗ್ಬೇಕು. ಸುಮ್ಮನೆ ಏನೋ ನಾನು ಓದ್ತೀನಿ ಅಂದ್ರೆ ಖಂಡಿತವಾಗ್ಲೂ ವರ್ಕೌಟ್ ಆಗಲ್ಲ. ಪೇಪರು ಟಫ್ ಇರುತ್ತೆ. ಈಸಿಯಾದ ಪೇಪರ್ ಖಂಡಿತವಾಗ್ಲೂ ಯಾವುದೇ ಕಾರಣಕ್ಕೂ ಬರೋದಿಲ್ಲ. ಎಕ್ಸಾಮಿನೇಷನ್ ಅಲ್ಲಿ ಯಾವುದೇ ರೀತಿಯಾದಂತ ಮೋಸ ಆಗೋದು, ಇನ್ನೊಂದಾಗೋದು ಏನೂ ಆಗೋದಿಲ್ಲ. ಅಚ್ಚುಕಟ್ಟಾಗಿ ಹೋಗಿ ಬರೀರಿ. ಅಚ್ಚುಕಟ್ಟಾಗಿ ಇಂಟರ್ವ್ಯೂ ಬರುತ್ತೆ. ಇಂಟರ್ವ್ಯೂ ಬಂದ್ಮೇಲೆ ಹೋಗಿ ಏನು ಫಾರ್ಮಾಲಿಟೀಸ್ ಇರುತ್ತೆ ಹೋಗಿ ಇಂಟರ್ವ್ಯೂ ಅಟೆಂಡ್ ಮಾಡ್ಕೊಂಬನ್ನಿ. ಆಮೇಲೆ ನಿಮ್ ಬಿಟ್ಟಿದ್ದು. ಬಿಗಿನಿಂಗ್ ಮಾತ್ರ ಏನು ಸಮಸ್ಯೆ ಆಗೋದಿಲ್ಲ. ಅಚ್ಚುಕಟ್ಟಾಗಿ ಓದ್ಕೊಳ್ಳಿ ಅಷ್ಟೇ. ಗಮನ ಓದೋ ಕಡೆ ಇರ್ಲಿ. ನೀಟಾಗಿ ಮಾಡ್ತಾರೆ, ಯಾವುದೇ ರೀತಿ ಸಮಸ್ಯೆ ಆಗೋದಿಲ್ಲ. ಇನ್ನ ನಾಮಪದಗಳು ಬರ್ತವೆ, ವಿಧಿಗಳು ಬರ್ತವೆ, ಸರ್ವನಾಮಗಳು, ವಿಧಿಗಳು ಬರ್ತವೆ. ಇವೆಲ್ಲಾನು ಪ್ಯೂರ್ ಮ್ಯಾಥ್ಸ್ ಇದ್ದಂಗೆ, ಪ್ಯೂರ್ ಕ್ಲಿಯರ್ ಕಟ್ ಆಗಿ ಹೇಳ್ತಾ ಇದೀನಿ. ಇದೆಲ್ಲ ಕನ್ನಡ, ಇಟ್ಸ್ ಕ್ಲಿಯರ್ ಕಟ್ ಮ್ಯಾಥಮೆಟಿಕ್ಸ್ ಇದ್ದಂಗೆ. ಯಾವ್ದಕ್ಕೆ ಏನ್ ರೂಲ್ಸ್ ಅಂತ ಪರ್ಟಿಕ್ಯುಲರ್ ಆಗಿ ರೂಲ್ಸ್ ಏನೇನು ಅಂತ ಗೊತ್ತಿದ್ರೆ ಸಾಕು. ಅಚ್ಚುಕಟ್ಟಾಗಿ ಅಟೆಂಡ್ ಮಾಡ್ಕೊಂಡ್ ಬರ್ಬೋದು. ನಿಮ್ಮ ವಿಭಕ್ತಿ ಪಲ್ಲಟ ಹೆಂಗಾಗುತ್ತೆ, ತತ್ಸಮ ತದ್ಭವಗಳು ಒಂದು ದೊಡ್ಡ ಒಂದು 10-15 ಶೀಟ್ ಇದೆ.
ಇಂಪಾರ್ಟೆಂಟ್ ಆಗಿರ್ತಕ್ಕಂಥವು ಅದರಲ್ಲೇ ಬರ್ತಾ ಇರ್ತವೆ. ಅದನ್ನೇ ಇಟ್ಕೋಬೇಕು. ಇನ್ನು ವಿರುದ್ಧಾರ್ಥಕ ಪದಗಳು ಅಷ್ಟೇ ಇಂಪಾರ್ಟೆಂಟ್ ಆಗಿರ್ತಕ್ಕಂಥವು. ಸಂಧಿ ವಿಧಿಗಳು, ಸಂಧಿ ಮತ್ತು ಸಮಾಸಗಳು ನೋಡ್ಕೋಬೇಕು. ಯಾವ್ಯಾವ ಸಂಧಿಗಳಿದಾವೆ, ಕನ್ನಡ ಸಂಧಿಗಳು ಯಾವುದು, ಸಂಸ್ಕೃತ ಸಂಧಿಗಳು ಯಾವುದು, ಯಾವ್ಯಾವ ಸಂಧಿಗಳು ಎಲ್ಲೆಲ್ಲಿ ಡಿವೈಡ್ ಆಗುತ್ತೆ, ಏನೇನು ಬಂದ್ರೆ ಏನೇನು. ಪ್ಯೂರ್ ಮ್ಯಾಥ್ಸ್ ಇದೆ. ಯಾವ ವರ್ಡ್ ಏನ್ ಬಂದ್ರೆ ಏನೇನು. ಈಗ ಎಕ್ಸಾಂಪಲ್ ARO ಚೆಕ್ ಮಾಡಿ ನೋಡ್ರಿ ಬೇಕಾದ್ರೆ. ಈ 3 ವರ್ಡ್ ದಿಸ್ ಕೋಡ್ ವರ್ಡ್ ಗುಣಸಂಧಿಗೆ ಬರುತ್ತಿದ್ದು, ಗುಣಸಂಧಿಗೆ ಬರುತ್ತೆ. ಗುಣಸಂಧಿ 3 ಸ್ಪ್ಲಿಟ್ ಮಾಡಿದಾಗ ಈ ವರ್ಡ್ಸ್ ಯಾವ್ದಾದ್ರು ಒಂದು ಬಂತು ಅಂದ್ರೆ ಗುಣಸಂಧಿಗೆ ಬರುತ್ತೆ. ಗುಣಸಂಧಿಗೆ ಬರುತ್ತೆ. ಅದನ್ನ ಈ ರೀತಿ ಅಷ್ಟು ಪರ್ಟಿಕ್ಯುಲರ್ ಆಗಿರ್ಬೇಕು. ಅಷ್ಟು ಪರ್ಟಿಕ್ಯುಲರ್ ಆಗಿತ್ತು ಅಂದ್ರೆ ನಿಮ್ಮ ಸಂಧಿ 2 ಸೆಕೆಂಡ್ ಅಲ್ಲಿ ಕ್ಲಿಯರ್ ಮಾಡ್ಬೋದು. ಸಮಾಸನೂ ಅಷ್ಟೇನೆ 2 ಸೆಕೆಂಡ್ ಅಲ್ಲಿ ಕ್ಲಿಯರ್ ಮಾಡ್ಬೋದು. ನೋಡಿದ ತಕ್ಷಣನೇ ಹೇಳ್ಬೋದು, ಓ ಇದಕ್ಕಿದೆ. ತುಂಬಾ ಪರ್ಟಿಕ್ಯುಲರ್ ಆಗಿ ಸಮಾಧಾನವಾಗಿ ಅಟೆಂಡ್ ಮಾಡಿ ಬಂದ್ರೆ ಆರಾಮ್ಸೆ ಮಾಡ್ಬೋದು. ಈ ಲಿಂಗಗಳು ಅಷ್ಟೇನೆ, ವಿಧಗಳು. ಇದರಲ್ಲಿ ಎಕ್ಸೆಪ್ಷನಲ್ ಕೇಸ್ ಬರುತ್ತೆ. ಎಕ್ಸಾಂಪಲ್ ಜನ ಅಂತ ಬರುತ್ತೆ. ಸುಜನ, ಕುಜನ, ಈ ದುರ್ಜನ ಅದೇ ಬೇರೆ ತರ ಬರುತ್ತೆ. ಇದೇ ಬೇರೆ ಎಕ್ಸೆಪ್ಷನಲ್ ಕೇಸ್. ಅದು ಎಕ್ಸೆಪ್ಷನಲ್ ಕೇಸಸ್ ನ ನೋಡ್ಕೋಬೇಕು. ಇನ್ನು ವಚನಗಳು, ಕ್ರಿಯಾಪದಗಳು, ಸಕರ್ಮಕ ಅಕರ್ಮಕ ಅಂದ್ರೆ ಏನು, ಕರ್ಮಪದ ಯಾವ್ದ್ರಲ್ಲಿ ಇರಬೇಕು, ಯಾವ್ದ್ರಲ್ಲಿ ಇರಬಾರ್ದು ನೋಡ್ಕೋಬೇಕು. ಕತ್ರೆ ಕರ್ಮಣಿ ಅಂದ್ರೆ ಏನು, ಅಲ್ಪಡು ಯಾವ್ದಕ್ ಸೇರುತ್ತೆ ಅನ್ನೋದು ನೋಡ್ಕೋಬೇಕು. ಇನ್ನ ಕೃದಾಂತಗಳು ನೋಡ್ಕೋಬೇಕು. ಕೃದಾಂತಗಳಲ್ಲಿ ಟೈಪ್ಸ್ ಇದಾವೆ. ತದ್ದಿದಾಂತಗಳಲ್ಲಿ ಟೈಪ್ಸ್ ಇದಾವೆ. ಯಾವ್ದ್ಯಾವ್ದಕ್ಕೆ ಏನೇನು ಅಂತ ಕೆಲವೊಂದು ವರ್ಡ್ಸ್ ಇದಾವೆ. ಗಾರ, ಕಾರ, ಈಗ, ಅಡಿಗ, ಬಂತ, ಇತಿ, ಇತ್ಯ, ಅನೆ, ಅರ ಅಂತ ಒಂದು ಬರ್ತೈತೆ. ಅದು ತದ್ದಿದಾಂತಗಳು ಬರ್ತೈತೆ. ಸ್ತ್ರೀ ವಾಚಕಗಳು ಕೆಲವೊಂದು ಬರ್ತದೆ. ಇದೇ ತರ ಕೋಡಿಂಗ್ಸ್ ಇದಾವೆ. ಕೆಲವೊಂದು ಇದಾವೆ ಬಾಯಟ್ ಮಾಡುವಂತವು ಇದಾವೆ. ಅದಷ್ಟನ್ನು ಅಚ್ಚುಕಟ್ಟಾಗಿ ಬಾಯಟ್ ಮಾಡಿ ಇಟ್ಕೊಂಡಿದ್ದು ಅಂದ್ರೆ ಮುಗೀತು ಅಷ್ಟೇ. ಇನ್ನೇನು ಮಾತಾಡಂಗಿಲ್ಲ. ಇದು ತದ್ದಿದಾಂತ ಈ ರೂಪ ಅಂತೇಳಿ ನೀಟಾಗಿ ಅಲ್ಲೋಗಿ ಮಾರ್ಕ್ ಮಾಡಿ ಬಂದ್ರೆ ಮುಗಿಯುತ್ತೆ. ಈ ತರ ಇರ್ತದೆ. ಕೃದಾಂತಗಳಲ್ಲೂ ಅಷ್ಟೇನೆ. ಭೂತ ಕೃದಾಂತ, ನಿಮ್ಮ ಕೃದಾಂತಗಳಲ್ಲಿ ಟೈಪ್ಸ್ ಇದಾವೆ. ವಿಡಿಯೋ ಲೆಂತಿ ಆಗುತ್ತೆ ಅಂತ ಹೇಳ್ತಾ ಇಲ್ಲ ಅಷ್ಟೇ, ತುಂಬಾ ಲೆಂತಿ ಆಗ್ಬಿಡುತ್ತೆ ಅಂತ ಎಲ್ಲ ಶಾರ್ಟ್ ಮಾಡ್ತಾ ಇದೀನಿ. ಎಲ್ಲ ಡೀಟೇಲ್ ಆಗಿ ಹೇಳಿದ್ರೆ ತುಂಬಾ ಚೆನ್ನಾಗಿದೆ ಕನ್ನಡ. ಇನ್ನು ವಾಕ್ಯಗಳ ಪ್ರಭೇದಗಳು ಅಷ್ಟೇನೆ, ಅವ್ಯಯಗಳು ಅಷ್ಟೇನೆ. ಅವ್ಯಯಗಳಲ್ಲೂ ಟೈಪ್ಸ್ ಇದಾವೆ. ವಾಕ್ಯ ಪ್ರಭೇದಗಳು, ವೈಶೇಷಿಕ ವಾಕ್ಯ ಅಂತ ಬರುತ್ತೆ, ಟೈಪ್ಸ್ ಇದಾವೆ. ಇಲ್ಲೇ ಇದೆ ನೋಡ್ರಿ, ವೈಶೇಷಿಕ ವಾಕ್ಯ, ಪ್ರೇರಣಾತ್ಮಕ, ವೈಚಾರಿಕ, ಇದಕ್ಕೆಲ್ಲ ಕೋಡ್ಸ್ ಇದಾವೆ. ಯಾವ್ದಕ್ಕೇನು ಅಂತ ಅಷ್ಟೇ ಬೇಕಾಗಿರೋದು. ಆ ವರ್ಡ್ ಅಲ್ಲಿ ಇತ್ತು, ಆ ಸೆಂಟೆನ್ಸ್ ಅಲ್ಲಿ ಇತ್ತು ಅಂತಂದ್ರೆ ಅದಕ್ಕೆ ಟಿಕ್ ಮಾಡಿ ಬಂದ್ರೆ ಮುಗ್ದೋಗುತ್ತೆ. ದಿಸ್ ಇಸ್ ಆಲ್ ಅಬೌಟ್ ಕನ್ನಡ. ಇದು ಕನ್ನಡಕ್ಕೆ ಸಂಬಂಧಪಟ್ಟಂಗೆ ಕಂಪ್ಲೀಟ್ ಡೀಟೇಲ್ ಅನಾಲಿಸಿಸ್ ನೋಟ್ಸ್ ನಮ್ಮ ಹತ್ರ ಇದೆ, ಹಾಕೊಡ್ತೀನಿ ಅಂತ ಹೇಳ್ತಾ ನೆಕ್ಸ್ಟ್ ನೋಡ್ತಾ ಹೋಗೋಣ. ಇನ್ನೂ ಇದಾವೆ ನೋಡ್ರಿ, ಇನ್ನೂ ಇದಾವೆ. ಇನ್ನು ಶಿಥಿಲ ದ್ವಿತ ಅಂದ್ರೆ ತೇಲ್ಸಿ ಉಚ್ಚರಿಸ್ತೀವಲ್ಲ, ಅದನ್ನ ಶಿಥಿಲ ದ್ವಿತ ಅಂತ ಹೇಳಿ ಕರಿತೀವಿ. ಅನ್ಯ ದೇಶ ಶಬ್ದಗಳಿಗೂ ಟೆಕ್ನಿಕ್ ಇದೆ, ಯಾವ ರೀತಿ ಕಂಡುಹಿಡಿಬೇಕು ಅಂತ. ಇನ್ನ ನಿಮ್ಮ ಲೇಖನ ಚಿಹ್ನೆಗಳ ಮೇಲೆ ಒಂದು ಕ್ವಶನ್ ಇರುತ್ತೆ. ದ್ವಿರುಕ್ತಿಗಳ ಮೇಲೆ ಇರುತ್ತೆ. ಸಮಾನಾರ್ಥಕ ಶಬ್ದಗಳು ಬಹಳ ದೊಡ್ಡ ಹಿಂಸೆ ವ್ಯವಹಾರ. ಯಾಕೆ ಅಂತ ಹೇಳ್ತೀನಿ, ರತ್ನಕೋಶ ಓದ್ಬೇಕು. ರತ್ನಕೋಶ ಅದನ್ನ ಓದೋದಕ್ಕೆ ತಿಂಗಳಾನ್ಗಟ್ಲೆ ಹಿಡಿಯುತ್ತೆ. ನಮ್ಮ ಹತ್ರ ಎಲ್ಲ ಅದನ್ನ ಸಾರ್ಟ್ ಔಟ್ ಮಾಡಿ ಇಟ್ಟಿದೀವಿ. ಕಂಪ್ಲೀಟ್ ಸಾರ್ಟ್ ಔಟ್ ಮಾಡಿದೀವಿ. ಫುಲ್ ಫಿಲ್ಟರ್ ಆಗಿದೆ. ಅಂದ್ರೆ ಯಾವ್ಯಾವ ಇಂಪಾರ್ಟೆಂಟ್ ವರ್ಡ್ಸ್ ಅದರಲ್ಲೇ ಬರ್ತಾ ಇರ್ತವೆ. ಅಂದ್ರೆ ಸುಮಾರು ವರ್ಷದ ಎಕ್ಸ್ಪೀರಿಯನ್ಸ್ ಇರೋದ್ರಿಂದಾಗಿ ಮಾಡಿದೀವಿ ಅಷ್ಟೇ. ಫ್ರೀ ಟೈಮ್ ಅಲ್ಲಿ ಇದ್ದಾಗ ಮಾಡಿಟ್ಟಿರೋದು, ಬೇರೆ ಎಕ್ಸಾಮ್ಸ್ಗೆ ಅಂತ ಮಾಡಿದ್ದು. ರತ್ನಕೋಶ ಇದೆ. ರತ್ನಕೋಶದಲ್ಲಿ ಇಂಪಾರ್ಟೆಂಟ್ ಕ್ವಶನ್ಸ್ ನ ತೆಗ್ದಿದೀವಿ. ಸೊ ಅದರಲ್ಲೇ ಬರ್ತಾ ಇರ್ತವೆ. ಅದರಲ್ಲೇನೆ ನಿಮ್ದ ಯಾವ್ದದು ಹೇಳ್ತೀನಿ. ಯಾವ್ದು ನುಡಿಗಟ್ಟುಗಳು ಅದರಿಂದ ತೆಗ್ದಿರೋವಿದಾವೆ. ವಿರುದ್ಧಾರ್ಥಕ ಪದಗಳಿಗೆ ಬೇರೆ ಬುಕ್ ಇದೆ. ಕಾಗುಣಿತ ದೋಷಕ್ಕೆ ಬೇರೆ ಬುಕ್ ಇದೆ. ತುಂಬಾ ಚೆನ್ನಾಗಿದಾವೆ. ಎಲ್ಲ ಬುಕ್ಸು ಚೆನ್ನಾಗಿದಾವೆ. ಸಮಾನಾರ್ಥಕ ಪದಕ್ಕೆ, ಜೋಡು ನುಡಿಗೆ, ಎಲ್ಲದಕ್ಕೂ ಇದಾವೆ. ಚಾನೆಲ್ನ ಫಾಲೋ ಮಾಡಿ. ಚಾನೆಲ್ನ ಅಚ್ಚುಕಟ್ಟಾಗಿ ಫಾಲೋ ಮಾಡಿ. ಪಾಯಿಂಟ್ ಟು ಪಾಯಿಂಟ್ ಹೇಳ್ತೀನಿ. ಮಾರ್ಕ್ಸ್ ಯಾವ ತರ ತೆಗಿಬೇಕು ಹೇಗೆ ಅಂತ ನಿಮ್ದು ಇಂಟರ್ವ್ಯೂ ತರ್ಸ್ಕೊಳ್ಳೋವರೆಗೂ ನಮ್ಮ ಜವಾಬ್ದಾರಿ ಮಾಡ್ಕೊಡ್ತೀನಿ. ನೆಕ್ಸ್ಟ್ ಇದು ಸಿಂಹಪ್ರಾಸ, ಈ ಪ್ರಾಸಗಳಲ್ಲಿ ಇದರಲ್ಲಿ ಒಂದು ಮಾರ್ಕ್ಸ್ ತೆಗಿಯೋ ಚಾನ್ಸಸ್ ಇದೆ. ನೆಕ್ಸ್ಟ್ ನೋಡ್ತಾ ಹೋಗೋಣ. ನೆಕ್ಸ್ಟ್ ಇದು ಬಿಟ್ರೆ ನಿಮ್ಮ ಕಾನ್ಸ್ಟಿಟ್ಯೂಷನ್ ನಲ್ಲಿ ಕಾನ್ಸ್ಟಿಟ್ಯೂಷನ್ ಓದೋದಕ್ಕೆ ವಿಧ ಇದೆ. ಕಾನ್ಸ್ಟಿಟ್ಯೂಷನ್ ಸುಮ್ಮನೆ ಓದ್ಕೊಂಡು ಹೋಗ್ಬಾರ್ದು ಯಾವುದೇ ಕಾರಣಕ್ಕೂ. ಕಾನ್ಸ್ಟಿಟ್ಯೂಷನ್ 25 ಮಾರ್ಕ್ಸ್ ಬರುತ್ತೆ. ಯಾವ ತರ ಓದ್ತೀರಾ, ಬುಕ್ ತಗೋತೀರಾ, ಕಂಪ್ಲೀಟ್ ಆಗಿ ಓದ್ಕೊಂಡು ಕೂತ್ಕೋತೀರಾ, ದಟ್ ಇಸ್ ನಾಟ್ ಎ ರೈಟ್ ಮೆಥಡ್. ಅದು ರೈಟ್ ಮೆಥಡ್ ಅಲ್ಲ. ಸಿಂಪಲ್ ಆಗಿ ಹೇಳ್ತೀನಿ. ಈಗ ನಿಮ್ಮ 12ರಿಂದ ಸುಮಾರು 36 ಮೂಲಭೂತ ಹಕ್ಕುಗಳು ಇದೆಯಲ್ಲ, ಮೂಲಭೂತ ಹಕ್ಕುಗಳು, ಇದ್ರ ಮೇಲೆ ಒಂದು ಕ್ವಶನ್ ಬಂದೇ ಬರುತ್ತೆ. ದಿಸ್ ಟೆಕ್ನಿಕ್ ಅಷ್ಟೇ. ಇದು ಸುಮಾರು ವರ್ಷದ ಎಕ್ಸ್ಪೀರಿಯನ್ಸ್ ಇದ್ರೆ ಗೊತ್ತಾಗುತ್ತೆ. ಮೂಲಭೂತ ಹಕ್ಕುಗಳ ಮೇಲೆ, DPSP ಮೇಲೆ ಒಂದೊಂದು ಕ್ವಶನ್ ಡೆಫಿನೆಟ್ ಆಗಿ ತೆಗೆದೇ ತೆಗಿತಾರೆ. ಪ್ರತಿಯೊಂದು ತೆಗೆದೇ ತೆಗಿತಾರೆ. ನಿಮ್ಮ ಸಂವಿಧಾನ, ಎರವಲು ಸಂವಿಧಾನ ಅಂತ ಇದೆ, ಅದ್ರ ಮೇಲೆ ಒಂದು ಕ್ವಶನ್ ತೆಗೆದೇ ತೆಗಿತಾರೆ. ಸಂವಿಧಾನನ ಯಾವ ರೀತಿ ರಚನೆ ಮಾಡಿದ್ರು, ಯಾವ್ಯಾವ ಕಮಿಟಿಗಳಿಗೆ ಯಾರ್ಯಾರು ಹೆಡ್ ಆಗಿದ್ರು, ಅದ್ರ ಮೇಲೆ ಒಂದು ಕ್ವಶನ್ ತೆಗೆದೇ ತೆಗಿತಾರೆ. ಇನ್ನು ಇದು ಬಿಟ್ಟು ಈ ಕಡೆ ಬಂದು ಅಂದ್ರೆ
ಕರೆಂಟ್ ಅಫೇರ್ಸ್ ಕೊಟ್ಟೋಗ್ಬೇಕು, ಡೈರೆಕ್ಟ್ ಆಗಿ ಕರೆಂಟ್ ಅಫೇರ್ಸ್ ಹೋಗ್ಬೇಕು. ಕರೆಂಟ್ ಅಫೇರ್ಸ್ ನಲ್ಲಿ ಏನೇನಿದೆ ಕಾನ್ಸ್ಟಿಟ್ಯೂಷನ್ ಅಂತ ಒಂದ್ಸರಿ ಚೆಕ್ ಮಾಡ್ಕೋಬೇಕು. ಕರೆಂಟ್ ಅಫೇರ್ಸ್ ನಲ್ಲಿ ಏನೇನಿದೆ ಕಾನ್ಸ್ಟಿಟ್ಯೂಷನ್ ಅಂತ ಚೆಕ್ ಮಾಡ್ಕೋಬೇಕು. ಅದನ್ನ ಕಂಪ್ಲೀಟ್ ಆಗಿ ರಿಲೇಟ್ ಮಾಡಬೇಕು ಕಾನ್ಸ್ಟಿಟ್ಯೂಷನ್ಗೆ. ಕಂಪ್ಲೀಟ್ ಆಗಿ ರಿಲೆವೆಂಟ್ ಆಗಿ ನೀವು ಕಾನ್ಸ್ಟಿಟ್ಯೂಷನ್ಗೆ ರಿಲೇಟ್ ಮಾಡ್ಕೊಂಡು ಆರ್ಟಿಕಲ್ಸ್ ನ ಅದನ್ನ ಓದ್ಕೊಂಡಿದ್ದೆ ಆದ್ರೆ ಅಚ್ಚುಕಟ್ಟಾಗಿ ಎಲ್ಲ ಅವೇ ಬಂದಿರ್ತವೆ. ಅದಾದ ನಂತರದಲ್ಲಿ ಇಂಪಾರ್ಟೆಂಟ್ ಚಾಪ್ಟರ್ಸ್ ಬರ್ತವೆ, ಕಾನ್ಸ್ಟಿಟ್ಯೂಷನ್ ಅಲ್ಲಿ ಇಂಪಾರ್ಟೆಂಟ್ ಆರ್ಟಿಕಲ್ಸ್ ಬರ್ತವೆ. ಅದಷ್ಟು ನೋಡ್ಕೊಂಡ್ರೆ ನಿಮ್ಮ 25 ಮಾರ್ಕ್ಸ್ ಆರಾಮ್ಸೆ ತೆಗಿಬಹುದು, ಈಸಿಯಾಗಿ ತೆಗಿಬಹುದು ಅಂತ ಹೇಳ್ತಾ, ಇನ್ನು ಬ್ಯಾಂಕಿಂಗ್ ಸೆಕ್ಟರ್ ಹೇಳಿದೀನಿ. ಆಲ್ಮೋಸ್ಟ್ ಎಲ್ಲಾ ಸಿಲೆಬಸ್ ಕವರ್ ಆಗಿದೆ. ವಿಡಿಯೋ ತುಂಬಾ ಲೆಂತಿ ಆಗ್ತಾ ಇದೆ. 160+ ಸ್ಕೋರ್ ಮಾಡೋದು ಹೇಗೆ ಅಂತ ಕ್ಲಿಯರ್ ಕಟ್ ಆಗಿ ಹೇಳ್ತೀನಿ. ಚಾನೆಲ್ನ ಫಾಲೋ ಮಾಡಿ, ಪಾಠಶಾಲಾ ಅಂತ ಯೂಟ್ಯೂಬ್ ಚಾನಲ್. ದಯವಿಟ್ಟು ಮ್ಯಾಕ್ಸಿಮಮ್ ನಂಬರ್ ಆಫ್ ಪೀಪಲ್ ಶೇರ್ ಮಾಡಿ ವಿಡಿಯೋನ. ನೋಟ್ಸ್ ಅಥೆಂಟಿಕೇಟೆಡ್ ಆಗಿದೆ, ಯುಟಿಲೈಸ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ವಿಡಿಯೋನ ಎಂಡ್ ಮಾಡ್ತಾ ಇದ್ದೀನಿ. ಮತ್ತೆ ಇನ್ನೊಂದು ವಿಡಿಯೋ ಜೊತೆ ಭೇಟಿ ಆಗ್ತೀನಿ. ನಮಸ್ಕಾರ.